ನಿನ್ನೆ ಸುವರ್ಣಸೌಧದಲ್ಲಿ ನಡೆದಂಥ ಘಟನಾವಳಿ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನಂತರ ನಡೆದಂಥ ಘಟನಾವಳಿಗಳು. ಪ್ರಹಸನ ಅರೆಸ್ಟ್ ಆಗ್ತಾರೆ, ಬೆಂಗಳೂರು ಕರ್ಕೊಂಡು ಹೋಗಲಿ 24 ಗಂಟೆ ತಗೋತಾರೆ. ಹಾಗಾಗಿ ಮಧ್ಯಂತರ ಜಾಮೀನು ಕನ್ಸಿಡರ್ ಮಾಡಬೇಕು ಅಂತೇಳಿ ಸಿ ಟಿ ರವಿ ಹೇಳ್ತಾರೆ. ಕೋರ್ಟ್ ಹಾಲ್ ಬಳಿ ತೆರಳಿದ ಪೊಲೀಸ್ ಸಿಬ್ಬಂದಿ, ಕೋರ್ಟ್ ಆವರಣದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ. ಸಿ ಟಿ ರವಿ ಪರ ವಕೀಲ ಎಂ ಜಿ ಜಿರಳಿ ಪ್ರಬಲ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೋರ್ಟ್ ಒಳಗೆ ನೂರಾರು ಪೊಲೀಸರಿಗೆ ಬುಲಾವ್. ಕೋರ್ಟ್ ಹಾಲ್ ಬಳಿ ತೆರಳಿದ ಪೊಲೀಸ್ ಸಿಬ್ಬಂದಿ. ಈಗ ನಡೀತಾ ಇರುವಂಥ ಸ್ಟೋರಿಯನ್ನು, ಅಲ್ಲಿಯ ಘಟನಾವಳಿಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕೋರ್ಟ್ ಒಳಗೆ ತುಂಬ ಪೊಲೀಸರನ್ನು ಕರೆದಿದ್ದಾರೆ. ಸಿ ಟಿ ರವಿಯನ್ನು ಪ್ರಾಣಿಯಂತೆ ನಡೆಸಿಕೊಂಡಿದ್ದಾರೆ. ಈಗಾಗಲೇ ಸಿ ಟಿ ರವಿಗೆ ಮೆಂಟಲಿ ದೈಹಿಕ ಹಿಂಸೆ ನೀಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಎಂ ಜಿ ಜಿರಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಸ್ಟಡಿಗೆ ತಗೊಂಡು ಏನೂ ಮಾಡೋದಿಲ್ಲ. ಸಿ ಟಿ ರವಿ ಈ ಜಿಲ್ಲೆಯವರಲ್ಲ, ಚಿಕ್ಕಮಗಳೂರಿನವರು. ಪ್ರತಿಭಟನೆ ಮಾಡಿದ್ದ ರವಿಯನ್ನು ಎತ್ತಾಕೊಂಡು ಹೋದರು. ಹಿರೇಬಾಗೇವಾಡಿ ಠಾಣೆ ವ್ಯಾಪ್ತಿಯಲ್ಲಿ ಪ್ರೊಸೆಸ್ ಮುಗಿಸಿದರೆ ಯಾಕೆ ಎಲ್ಲ ಕಡೆ ಸುತ್ತಿಸ್ತಾ ಇದ್ದಾರೆ? ಎಂ ಜಿ ಜಿರಳಿ ವಾದ. ಕೋರ್ಟ್ನಲ್ಲಿ FIR ಓದುತ್ತಿರುವ ವಕೀಲ ಜಿರಳಿ, ಪರಿಷತ್ನ ಎಲ್ಲ ಘಟನೆ ರೆಕಾರ್ಡ್ ಆಗಿದೆ. ರಾಜ್ಯ ಇತಿಹಾಸದಲ್ಲಿ ಆರೋಪಿಯನ್ನು ಹೀಗೆ ಸುತ್ತಿಸಿದ್ದು ಮೊದಲು. ಆರೋಪಿಯ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಸಿ ಟಿ ರವಿ ಬೇಲ್ಗಾಗಿ ಪ್ರಬಲವಾದ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖವನ್ನು ಮಾಡ್ತಾರೆ. 7 ವರ್ಷದೊಳಗಿನ ಕೇಸ್ಗೆ ಬೇಲ್ ನೀಡಬಹುದು ಅಂತ ಹೇಳ್ತಾರೆ. ಈ ಕೇಸ್ಗೆ ಗರಿಷ್ಠ 3 ವರ್ಷ ಶಿಕ್ಷೆ ದಂಡ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಜಾಮೀನು ನೀಡಬಹುದು ಅಂತ ಹೇಳ್ತಾರೆ, ವಾದ ಮಾಡ್ತಾರೆ. ಸಿ ಟಿ ರವಿ ಪರ ವಕೀಲ ಎಂ ಜಿ ಜಿರಳಿ ವಾದ. ಕಸ್ಟಡಿಗೆ ತಗೊಂಡು ಏನೂ ಆಗೋದಿಲ್ಲ. ಬೆಳಗಾವಿ ಕೋರ್ಟ್ನಲ್ಲಿ ನೋಡಿ, ಇದು ಲೈವ್ ನೇರ ದೃಶ್ಯಾವಳಿ ಬೆಳಗಾವಿ ಕೋರ್ಟ್ನಿಂದ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರ್ತಾರೆ ಸಿ ಟಿ ರವಿ. ನೋಡಿ, ಸಿ ಟಿ ರವಿ ಆದರೆ 3 ಜಿಲ್ಲೆಗಳು ಸುತ್ತಿಸಿದ್ರು ಅನ್ನುವಂಥ ಮಾತಿದೆಯಲ್ಲ, ಅದು ಖಂಡಿತವಾಗಲೂ ಅದನ್ನು ಒಪ್ಪುವಂಥದ್ದಲ್ಲ. ಹಾಗಂತ ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ರೆ ಅದನ್ನಂತೂ ಸುತರಾಮ್ ಒಪ್ಪುವಂಥದ್ದಲ್ಲ. ಆದರೆ ಅದಕ್ಕೆ ತಕ್ಕ ಹಾಗೆ ಏನೆಲ್ಲ ಇದೆ, ಆ ರೀತಿಯ ಕ್ರಮ ಕೈಗೊಳ್ಳಬೇಕು. ಹೇಗೆ ಆಕ್ಷೇಪಾರ್ಹ ಪದವನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋಕ್ಕಾಗೋದಿಲ್ವೋ, ಅದಾದ ನಂತರ ಅದೇ ಸಿ ಟಿ ರವಿ ಮೇಲೆ ಎರಗುವಂಥ ಸಂದರ್ಭದಲ್ಲಿ ಕೇಳಿಬಂದ ಪದಗಳಿದೆಯಲ್ಲ, ಅಮ್ಮ ಅಕ್ಕ, ಅದು ಕೂಡ ಅಂಥದ್ದೇ ಆಕ್ಷೇಪಾರ್ಹ ಪದಗಳಲ್ವೇ? ಎಲ್ಲ ಕಡೆ ಟೀಕೆಗೆ, ಎಲ್ಲ ಕಡೆ ಬೈಗಳಿಗೆ ಬಳಕೆ ಆಗ್ತಾ ಇರೋದೇ ಹೆಣ್ಣು ಮಕ್ಕಳಲ್ವೇ? ಅದ್ಯಾಕೆ? ಮೊನ್ನೆ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಒಂದು ಮಾತು ಹೇಳಿದಕ್ಕೆ ಹೇಳ್ತಾರೆ, ಒಬ್ಬನೇ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳಿದಾಗ ಮತ್ತೆ ನೀನು ಹೆಣ್ಣುಮಗಳು ಹೆಣ್ಣಿನ ಗೌರವ ಅಂತ ಹೇಳ್ಕೊಂಡು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳೋ ಮುಖಾಂತರ ಹೆಣ್ಣಿಗೆ ಮತ್ತೆ ಅವಹೇಳನ ಮಾಡ್ತಾ ಇದೆಯಾ ಅಂತೇಳಿ. ಯಾಕೆ ಹೆಣ್ಣಿಗೆ ಭಾರತದಲ್ಲಿ ಇಷ್ಟೊಂದು ಪೂಜನೀಯ ಭಾವ ಅಂತಂದ್ರೆ ಹೇಳ್ತೀನಿ ಆಮೇಲೆ. ಮೊದಲು ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗಿದೆ. ಎಂ ಜಿ ಜಿರಳಿ ಹೇಳ್ತಾ ಇದ್ದಾರೆ, MLC ಸಿ ಟಿ ರವಿಗೆ ಚಿಕಿತ್ಸೆ ಕೊಡಬೇಕು. ಬೇಲ್ ನೀಡುವಂತೆ ಸಿ ಟಿ ರವಿ ಪರ ಜಿರಳಿ ಮನವಿಯನ್ನು ಸಲ್ಲಿಸುತ್ತಾರೆ. ಇದು ಚಿಕ್ಕಮಗಳೂರಿನಲ್ಲಿ ಆಗ್ತಾ ಇರುವಂಥ ಗಲಾಟೆಯ ದೃಶ್ಯಾವಳಿ. ಚಿಕ್ಕಮಗಳೂರಿನಲ್ಲಿ ಆಗ್ತಾ ಇರುವಂಥ ಗಲಾಟೆ ಇದು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ವಾಗ್ವಾದ, ಪೊಲೀಸರ ಮಧ್ಯ ಪ್ರವೇಶ. ಯಾಕಂದ್ರೆ ಬೆಳಗಾವಿಯಲ್ಲಿ ನೀವು ಅಟ್ಯಾಕ್ ಮಾಡ್ತೀರಿ ಅಂತಂದ್ರೆ ಚಿಕ್ಕಮಗಳೂರಲ್ಲಿ ಸಿ ಟಿ ರವಿ ಅವ್ರಿಗೂ ಜನ ಇರ್ತಾರೆ, ಅದು ಬೇರೆ ವಿಚಾರ, ಅದು ಗೊತ್ತಿರುವಂಥದ್ದು. ಈಗೇನಾಗುತ್ತೆ, ಹಠ ಬೆಳೆಯಿತು. ನಿನ್ನೆ ಸುವರ್ಣಸೌಧದಲ್ಲಿ ನಡೆದಂಥ ಘಟನಾವಳಿ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನಂತರ ನಡೆದಂಥ ಘಟನಾವಳಿಗಳು. ಪ್ರಹಸನ ಅರೆಸ್ಟ್ ಆಗ್ತಾರೆ, ಬೆಂಗಳೂರು ಕರ್ಕೊಂಡು ಹೋಗಲಿ 24 ಗಂಟೆ ತಗೋತಾರೆ. ಹಾಗಾಗಿ ಮಧ್ಯಂತರ ಜಾಮೀನು
ಕನ್ಸಿಡರ್ ಮಾಡಬೇಕು ಅಂತೇಳಿ ಸಿ ಟಿ ರವಿ ಹೇಳ್ತಾರೆ. ಕೋರ್ಟ್ ಹಾಲ್ ಬಳಿ ತೆರಳಿದ ಪೊಲೀಸ್ ಸಿಬ್ಬಂದಿ, ಕೋರ್ಟ್ ಆವರಣದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ. ಸಿ ಟಿ ರವಿ ಪರ ವಕೀಲ MG ಜಿರಳಿ ಪ್ರಬಲ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೋರ್ಟ್ ಒಳಗೆ ನೂರಾರು ಪೊಲೀಸರಿಗೆ ಬುಲಾವ್. ಕೋರ್ಟ್ ಹಾಲ್ ಬಳಿ ತೆರಳಿದ ಪೊಲೀಸ್ ಸಿಬ್ಬಂದಿ. ಈಗ ನಡೀತಾ ಇರುವಂಥ ಸ್ಟೋರಿಯನ್ನು, ಅಲ್ಲಿಯ ಘಟನಾವಳಿಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಕೋರ್ಟ್ ಒಳಗೆ ತುಂಬ ಪೊಲೀಸರನ್ನು ಕರೆದಿದ್ದಾರೆ. ಸಿ ಟಿ ರವಿಯನ್ನು ಪ್ರಾಣಿಯಂತೆ ನಡೆಸಿಕೊಂಡಿದ್ದಾರೆ. ಈಗಾಗಲೇ ಸಿ ಟಿ ರವಿಗೆ ಮೆಂಟಲಿ ದೈಹಿಕ ಹಿಂಸೆ ನೀಡಿದ್ದಾರೆ. ನ್ಯಾಯಾಧೀಶರ ಮುಂದೆ MG ಜಿರಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಸ್ಟಡಿಗೆ ತಗೊಂಡು ಏನೂ ಮಾಡೋದಿಲ್ಲ. ಸಿ ಟಿ ರವಿ ಈ ಜಿಲ್ಲೆಯವರಲ್ಲ, ಚಿಕ್ಕಮಗಳೂರಿನವರು. ಪ್ರತಿಭಟನೆ ಮಾಡಿದ್ದ ರವಿಯನ್ನು ಎತ್ತಾಕೊಂಡು ಹೋದರು. ಹಿರೇಬಾಗೇವಾಡಿ ಠಾಣೆ ವ್ಯಾಪ್ತಿಯಲ್ಲಿ ಪ್ರೊಸೆಸ್ ಮುಗಿಸಿದರೆ ಯಾಕೆ ಎಲ್ಲ ಕಡೆ ಸುತ್ತಿಸ್ತಾ ಇದ್ದಾರೆ? MG ಜಿರಳಿ ವಾದ. ಕೋರ್ಟ್ನಲ್ಲಿ FIR ಓದುತ್ತಿರೋ ವಕೀಲ ಜಿರಳಿ. ಪರಿಷತ್ನ ಎಲ್ಲ ಘಟನೆ ರೆಕಾರ್ಡ್ ಆಗಿದೆ. ರಾಜ್ಯ ಇತಿಹಾಸದಲ್ಲಿ ಆರೋಪಿಯನ್ನು ಹೀಗೆ ಸುತ್ತಿಸಿದ್ದು ಮೊದಲು. ಆರೋಪಿಯ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಸಿ ಟಿ ರವಿ ಬೇಲ್ಗಾಗಿ ಪ್ರಬಲವಾದ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖವನ್ನು ಮಾಡ್ತಾರೆ. 7 ವರ್ಷದೊಳಗಿನ ಕೇಸ್ಗೆ ಬೇಲ್ ನೀಡಬಹುದು ಅಂತ ಹೇಳ್ತಾರೆ. ಈ ಕೇಸ್ಗೆ ಗರಿಷ್ಠ 3 ವರ್ಷ ಶಿಕ್ಷೆ ದಂಡ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಜಾಮೀನು ನೀಡಬಹುದು ಅಂತ ಹೇಳ್ತಾರೆ, ವಾದ ಮಾಡ್ತಾರೆ. ಸಿ ಟಿ ರವಿ ಪರ ವಕೀಲ MG ಜಿರಳಿ ವಾದ. ಕಸ್ಟಡಿಗೆ ತಗೊಂಡು ಏನೂ ಆಗೋದಿಲ್ಲ. ಬೆಳಗಾವಿ ಕೋರ್ಟ್ನಲ್ಲಿ ನೋಡಿ, ಇದು ಲೈವ್ ನೇರ ದೃಶ್ಯಾವಳಿ ಬೆಳಗಾವಿ ಕೋರ್ಟ್ನಿಂದ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರ್ತಾರೆ ಸಿ ಟಿ ರವಿ. ನೋಡಿ, ಸಿ ಟಿ ರವಿ ಆದರೆ 3 ಜಿಲ್ಲೆಗಳು ಸುತ್ತಿಸಿದ್ರು ಅನ್ನುವಂಥ ಮಾತಿದೆಯಲ್ಲ, ಅದು ಖಂಡಿತವಾಗಲೂ ಅದನ್ನು ಒಪ್ಪುವಂಥದ್ದಲ್ಲ. ಹಾಗಂತ ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ರು, ಅದನ್ನಂತೂ ಸುತರಾಮ್ ಒಪ್ಪುವಂಥದ್ದಲ್ಲ. ಆದರೆ ಅದಕ್ಕೆ ತಕ್ಕ ಹಾಗೆ ಏನೆಲ್ಲ ಇದೆ, ಆ ರೀತಿಯ ಕ್ರಮ ಕೈಗೊಳ್ಳಬೇಕು. ಹೇಗೆ ಆಕ್ಷೇಪಾರ್ಹ ಪದವನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋಕ್ಕಾಗೋದಿಲ್ವೋ, ಅದಾದ ನಂತರ ಅದೇ ಸಿ ಟಿ ರವಿ ಮೇಲೆ ಎರಗುವಂಥ ಸಂದರ್ಭದಲ್ಲಿ ಕೇಳಿಬಂದ ಪದಗಳಿದೆಯಲ್ಲ, ಅಮ್ಮ ಅಕ್ಕ, ಅದು ಕೂಡ ಅಂಥದ್ದೇ ಆಕ್ಷೇಪಾರ್ಹ ಪದಗಳಲ್ವೇ? ಎಲ್ಲ ಕಡೆ ಟೀಕೆಗೆ, ಎಲ್ಲ ಕಡೆ ಬೈಗಳಿಗೆ ಬಳಕೆ ಆಗ್ತಾ ಇರೋದೇ ಹೆಣ್ಣು ಮಕ್ಕಳಲ್ವೇ? ಅದ್ಯಾಕೆ? ಮೊನ್ನೆ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಒಂದು ಮಾತು ಹೇಳಿದಕ್ಕೆ ಹೇಳ್ತಾರೆ, ಒಬ್ಬನಿಗೆ ಅಪ್ಪನ ಗುಟ್ಟಿದ್ರೆ ಅಂತ ಹೇಳಿದಾಗ ಮತ್ತೆ ನೀನು ಹೆಣ್ಣುಮಗಳು ಹೆಣ್ಣಿನ ಗೌರವ ಅಂತ ಹೇಳಿಕೊಂಡು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳೋ ಮುಖಾಂತರ ಹೆಣ್ಣಿಗೆ ಮತ್ತೆ ಅವಹೇಳನ ಮಾಡ್ತಾ ಇದೆಯಾ ಅಂತೇಳಿ. ಯಾಕೆ ಹೆಣ್ಣಿಗೆ ಭಾರತದಲ್ಲಿ ಇಷ್ಟೊಂದು ಪೂಜನೀಯ ಭಾವ ಅಂತಂದ್ರೆ ಹೇಳ್ತೀನಿ ಆಮೇಲೆ. ಮೊದಲು ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗಿದೆ. MG ಜಿರಳಿ ಹೇಳ್ತಾ ಇದ್ದಾರೆ MLC ಸಿ ಟಿ ರವಿಗೆ ಚಿಕಿತ್ಸೆ ಕೊಡಬೇಕು. ಬೇಲ್ ನೀಡುವಂತೆ ಸಿ ಟಿ ರವಿ ಪರ ಜಿರಳಿ ಮನವಿಯನ್ನು ಸಲ್ಲಿಸ್ತಾರೆ. ಇದು ಚಿಕ್ಕಮಗಳೂರಿನಲ್ಲಿ ಆಗ್ತಾ ಇರುವಂತ ಗಲಾಟೆಯ ದೃಶ್ಯಾವಳಿ. ಚಿಕ್ಕಮಗಳೂರಿನಲ್ಲಿ ಆಗ್ತಾ ಇರುವಂತ ಗಲಾಟೆ ಇದು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ವಾಗ್ವಾದ, ಪೊಲೀಸರ ಮಧ್ಯ ಪ್ರವೇಶ. ಯಾಕಂದ್ರೆ ಬೆಳಗಾವಿಯಲ್ಲಿ ನೀವು ಅಟ್ಯಾಕ್ ಮಾಡ್ತೀರಿ ಅಂತಂದ್ರೆ ಚಿಕ್ಕಮಗಳೂರಲ್ಲಿ ಸಿ ಟಿ ರವಿ ಅವ್ರಿಗೂ ಜನ ಇರ್ತಾರೆ, ಅದು ಬೇರೆ ವಿಚಾರ, ಅದು ಗೊತ್ತಿರುವಂಥದ್ದು. ಈಗೇನಾಗುತ್ತೆ, ಹಠ ಬೆಳೆಯಿತು.